ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೇನೆ. ಸೊ ಮೊದಲನೇದಾಗಿ ನನ್ನ ಒಂದು ಚಾನಲ್ಗೆ ವೆಲ್ಕಮ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಇವತ್ತು ಎಗ್ ಕರಿ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು 4 ಎಗ್ಗನ್ನ ಬೇಯಿಸೋದಕ್ಕೆ ಅಂತ ಬಾಯ್ಲ್ಡ್ ಇಟ್ಟಿದ್ದೀನಿ. ಸೊ ಇವಾಗ ಸ್ವಲ್ಪ ಈರುಳ್ಳಿ, ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಧನಿಯಾ ಪೌಡರು, ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲನ ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ, ಹಾಗೆ ಒಂದು 4 ಟೊಮ್ಯಾಟೊನ ಇಲ್ಲಿ ಕಟ್ ಮಾಡಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಸೊ ಹೆಚ್ಚಾಕಿದರೆ ಬಾಯಿಗೆ ಸಿಗುತ್ತೆ, ಈ ರೀತಿಯಾಗಿ ಪೇಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಡಿಫ್ರೆಂಟಾಗಿ ರುಚಿ ಸಿಗುತ್ತೆ. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನಾನು ರುಬ್ಕೊಂಡಿದ್ದೀನಿ. ಸೊ ತುಂಬಾ ಫೈನ್ ಪೇಸ್ಟ್ ಅಂತ ಏನು ಬೇಕಾಗಿಲ್ಲ, ಈ ರೀತಿಯಾಗಿ ಸ್ವಲ್ಪ ಪೇಸ್ಟ್ ಆದರೆ ಸಾಕು. ಸೊ ಇವಾಗ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಬಾಣಲೆನ ಇಟ್ಟು ಅಲ್ಲಿ ಎಣ್ಣೆ ಎಲ್ಲ ಕಾಯೋದಕ್ಕಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ. ಚೆನ್ನಾಗಿ ಇದು ಸ್ವಲ್ಪ ಹಸಿ ವಾಸನೆ ಏನಿರುತ್ತೆ ಅದೆಲ್ಲ ಹೋಗೋ ಥರ ನಾವು ಕುಕ್ ಮಾಡ್ಕೋಬೇಕಾಗಿರುತ್ತೆ. ಹಾಗೆ ಸ್ವಲ್ಪ ಈರುಳ್ಳಿನ ಕೂಡ ಹಾಕ್ಕೊಳ್ಳಿ. ಎರಡು ಕೂಡ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೂಡ ಬೇಯಿಸ್ಕೋಬೇಕು. ಯಾಕಂದರೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಯಿತು, ಸಾಫ್ಟ್ ಆಯಿತು ಅಂತ ಅಂದರೆ ಆಮೇಲೆ ನಾವು ತಗೊಂಡಿರುವಂತಹ ಮಸಾಲ ಪೌಡರ್ಗಳೇನಿದೆ ಅದನ್ನು ಆ್ಯಡ್ ಮಾಡ್ಕೋತಾ ಹೋಗಬಹುದು. ಅದಕ್ಕೂ ಮುಂಚೆ ಹಸಿ ವಾಸನೆ ಹೋಗಬೇಕು ಅಂತಂದರೆ ಟೊಮ್ಯಾಟೊ ಕೂಡ ಇದೆ ಅಲ್ವಾ, ಅದನ್ನು ನಾವು ಬೇಯಿಸ್ತೇನೆ ತೊಗೊಂಡಿದ್ದೀವಿ. ಸೊ ಹಾಗಾಗಿ ರುಬ್ಬಿ ಇಟ್ಕೊಂಡಿರುವಂತಹ ಟೊಮ್ಯಾಟೊನೂ ಕೂಡ ನಾವು ಇದ್ರ ಜೊತೆಗೇ ಹಾಕ್ಕೋಬೇಕಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಖಾರ ಇರಲಿ ಅಂತ ಹೇಳಿಬಿಟ್ಟು 2 ಬ್ಯಾಡಗಿ ಮೆಣಸಿನ್ಕಾಯಿಗಳನ್ನ ಇಲ್ಲಿ ಹಾಕೋತಾ ಇದ್ದೀನಿ. ನೋಡೋದಕ್ಕೂ ಚೆನ್ನಾಗಿರುತ್ತೆ, ಕಲರು ಕೂಡ ಸೂಪರಾಗಿರುತ್ತೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇರಿ. ನಂತರ ನಾವಿಲ್ಲಿ ರುಬ್ಬಿ ಇಟ್ಕೊಂಡಿರುವಂತಹ ಟೊಮ್ಯಾಟೊ ಪ್ಯೂರಿ ಪೇಸ್ಟ್ ಏನಿದೆ, ಸೊ ಇದನ್ನು ಹಾಕೋತಾ ಇದ್ದೀನಿ. ಇದನ್ನು ಕೂಡ ನಾವು ಹಾಕ್ಕೊಂಡಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮ್ಯಾಟೊ ಬೇಯ್ತಾ ಸ್ವಲ್ಪ ಗಟ್ಟಿಯಾಗಿ ತಿಕ್ಕಾಗ್ತಾ ಬರುತ್ತೆ. ಆವಾಗ ಜಸ್ಟ್ ಸ್ವಲ್ಪ ನೀರು ಬಿಟ್ಟು ನಾವು ನಮ್ಮ ಒಂದು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕಾಗಿರುತ್ತೆ. ನೋಡ್ತಾ ಇರ್ಬೋದು ಇವಾಗ ಕುದೀತಾ ಇದೆ. ಈ ಟೈಮಲ್ಲಿ ನಾನು ತಗೊಂಡಿರುವಂತಹಷ್ಟು ಮಸಾಲ ಪದಾರ್ಥಗಳೇನಿದೆ ಅದನ್ನು ಹಾಕೋತಾ ಇದ್ದೀನಿ. ಇದು ಮಸಾಲ ಪದಾರ್ಥ ಹಾಕಿದ್ಮೇಲೇನೂ ಕೂಡ ತಿಕ್ಕಾಗ್ತಾ ಬರುತ್ತೆ. ಹಾಗೆ ಹೇಳಿದಾಗೆ ಸ್ವಲ್ಪವೇ ನೀರನ್ನು ಆ್ಯಡ್ ಮಾಡ್ಕೋತಾ ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗಿರುತ್ತೆ. ಇದೇ ಟೈಮಲ್ಲಿ ಕೂಡ ನಾವು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ಮೊಟ್ಟೆನ ಬೇಯಿಸುವಾಗ ಕೂಡ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ಕೆಲವರು ಹಾಗೆ ಬೇಯಿಸಿರ್ತಾರೆ. ಹಾಗಾಗಿ ಮುಂಚೆನೇ ಹಾಕಿದ್ರೆ ಈ ಮಸಾಲೆಗೆಲ್ಲ ಉಪ್ಪು ಹಿಡಿದಿರುತ್ತೆ. ಲಾಸ್ಟಲ್ಲಿ ಎಗ್ ಆ್ಯಡ್ ಮಾಡಿದಾಗ ಅದು ಟೇಸ್ಟಿನ ಚೆನ್ನಾಗಾಗುತ್ತೆ. ಸೊ ಕೊತ್ತಂಬರಿ ಸೊಪ್ಪನ್ನು ನಾನು ಮುಂಚೆನೇ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ಮನೆಯಲ್ಲಿರೋರಿಗೆ ಹಸಿ ಕೊತ್ತಂಬರಿ ಸ್ಮೆಲ್ ಆಗೋದಿಲ್ಲ, ಹಾಗಾಗಿ ನಾನು ಮುಂಚೆನೇ ಹಾಕ್ತೀನಿ. ಸ್ವಲ್ಪ ಇದರಲ್ಲಿ ಕುಕ್ ಆಯಿತು ಅಂತಂದರೆ ಹಸಿ ವಾಸನೆ ಏನೂ ಬರೋದಿಲ್ಲ. ಹಾಗಾಗಿ ನಿಮ್ಗೇನಾದ್ರೂ ಹಸಿ ಕೊತ್ತಂಬರಿ ಎಲ್ಲ ತಿಂತಾರೆ ಅಂತಂದರೆ ಗಾರ್ನಿಷಿಂಗಿಗೆ ಮೇಲ್ಗಡೆ ಕೂಡ ಹಾಕಬಹುದು. ಇವಾಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ಈ ಒಂದು ಎಗ್ ಕರಿ ಏನಿದೆ, ಚಪಾತಿಗಾಗಿರಬಹುದು, ದೋಸೆಗಾಗಿರಬಹುದು, ಪೂರಿಗಾಗಿರಬಹುದು, ಪರಾಟಗಾಗಿರಬಹುದು, ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು. ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಮಕ್ಕಳಿಗೆ ಎಗ್ಗನ್ನು ತಿನ್ನಿಸ್ಬೇಕಾಗಿರುತ್ತೆ, ಯಾಕಂದರೆ ಆ ಮೂಳೆಗಳೆಲ್ಲ ಗಟ್ಟಿ ಆಗ್ತಾ ಬರುತ್ತೆ. ಹಾಗಾಗಿ ಎಲ್ಲೋ ತಿನ್ನೋದಿಲ್ಲ, ಎಗ್ ವೈಟನ್ನು ತಿಂತಾರೆ. ನಾನು ಹಾಗೆ ಸ್ವಲ್ಪ ಹೇಳಿದಾಗೆ ನೀರನ್ನು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೆಯಲ್ಲಿರೋ ನನ್ನ ಮಗಳಿಗೆ ಎಗ್ ಅಂದರೆ ತುಂಬಾ ಇಷ್ಟ. ಎಗ್ ವೈಟ್ ಮಾತ್ರ ತಿಂತಾಳೆ, ಎಲ್ಲೋ ಏನಿರುತ್ತೆ ಅದನ್ನು ತಿನ್ನೋದಿಲ್ಲ. ಹಾಗಾಗಿ ನಾನು ಬೇಯಿಸಿರೋ ಮೊಟ್ಟೆನಲ್ಲೂ ಕೂಡ 2 ಅವಳೆ ತಿನ್ಕೊಂಡ್ಳು. ಸೊ ಹಾಗಾಗಿ ನಾನು ಇದರಲ್ಲಿ 2 ಮೊಟ್ಟೆನ ಆ್ಯಡ್ ಮಾಡ್ತಾ ಇದ್ದೀನಿ. ಅಂದರೆ ಬಾಯ್ಲ್ಡ್ ಎಗ್ ಏನಿದೆ ಅದನ್ನು 2 ಹಾಕಿ ಇನ್ನು 2 ಮೊಟ್ಟೆನ ಇದರಲ್ಲಿ ಹೊಡಿಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ರುಚಿ ಮತ್ತು ಟೇಸ್ಟು ಎಲ್ಲ ತುಂಬಾ ಚೆನ್ನಾಗಾಗುತ್ತೆ. ಸೊ ಇವಾಗ ಸ್ವಲ್ಪ ಇದು ಬಾಯ್ಲ್ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ನಾವು ಇದಕ್ಕೆ ಮೊಟ್ಟೆನ ಹಾಕ್ಬಿಡೋಣ. ಬಾಯ್ಲ್ ಮಾಡಿರೋ ಎಗ್ ಆದರೆ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ರೂ ಆಗುತ್ತೆ. ಈ ರೀತಿಯಾಗಿ ಒಡೆದು ಹಾಕೋದ್ರಿಂದ ಸ್ವಲ್ಪ ಮುಂಚೆನೇ ಹಾಕಬೇಕಾಗಿರುತ್ತೆ. ಸೊ ಇದನ್ನು ಕೂಡ ಮೊಟ್ಟೆನ ಇದ್ರೊಳಗಡೆ ಬಿಟ್ಟಾದಮೇಲೆ ತುಂಬ ಜಾಸ್ತಿ ಇದನ್ನು ತಿರುಗಿಸ್ಬಾರ್ದು, ಹಾಗೆ ಅದರೊಳಗಡೆ ಬೇಯ್ಕೊಳ್ಳೋ ಥರ ಇರಬೇಕು. ತುಂಬ ಜಾಸ್ತಿ ತಿರುಗಿಬಿಟ್ರೆ ಈಗ ಮೊಟ್ಟೆ ಹುರಿತೀವಲ್ಲ ಆ ರೀತಿ ಆಗಿಬಿಡುತ್ತೆ. ಸೊ ಬಾಯಿಗೆ ಸಿಗೋ ಥರ ಇರಬೇಕು. ಹಾಗಾಗಿ ನಾನು ಹಾಗೆ ಬಿಟ್ಟಿದ್ದೀನಿ, ತಿರುಗಿಸ್ತೇನೆ. 2 ಮೊಟ್ಟೆನ ಇಲ್ಲಿ ಹಾಗೆ ಹಾಕ್ತಾಯಿದ್ದೀನಿ. ಇಲ್ಲ ನಾವು ಈ ರೀತಿ ಹಾಕ್ಕೊಳ್ಳೋದಿಲ್ಲ, ಬಾಯ್ಲ್ ಮಾಡಿನೇ ಹಾಕ್ತೀನಿ ಅಂತಂದರೆ ಹಾಕ್ಬಹುದು. ಮನೆಯಲ್ಲಿರೋ ಮಕ್ಕಳಿಗೆ ಮೊಟ್ಟೆ ಬೇಯಿಸಿದ್ದೀನಿ ಅಂತಂದಮೇಲೆ ಇಷ್ಟ ಆದಾಗ ಕೊಟ್ಬಿಡಬೇಕು. ಯಾಕಂತಂದರೆ ಅವ್ರು ತಿನ್ನಬೇಕು ಅಂತಲೇ ಅಲ್ವಾ ಇಷ್ಟೆಲ್ಲ ಮಾಡಿರೋದು. ಸೊ ಹಾಗಾಗಿ ನಾನು ಈ 2 ಮೊಟ್ಟೆನ ಹೀಗೆ ಬಿಟ್ಟು ಸ್ವಲ್ಪ ಬಾಯ್ಲ್ ಆಗೋದಕ್ಕೆ ಅಂತ ಹೇಳಿ ಬಿಡ್ತಾಯಿದ್ದೀನಿ. ಜಸ್ಟ್ 1 ಮಿನಿಟ್ ಆರ್ 1-2 ಮಿನಿಟ್ ಅಷ್ಟೇ, ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ನೋಡ್ತಾ ಇರ್ಬೋದು ಇವಾಗ ನಾನು ಬೇಯಿಸಿಟ್ಕೊಂಡಿರುವಂತಹ ಮೊಟ್ಟೆ ಏನಿದೆ ಇದನ್ನು ಇದ್ರೊಳಗಡೆ ಆ್ಯಡ್ ಮಾಡಿಬಿಡ್ತೀನಿ.
ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟು ಮತ್ತು ಲಂಚು ಮತ್ತು ರಾತ್ರಿ ಊಟ ಎಲ್ಲದಕ್ಕೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ. ನಾನು ಮೊದಲೇ ಹೇಳಿದಾಗೆ ಚಪಾತಿ, ಪರೋಟ, ಇಡ್ಲಿ, ದೋಸೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ಮೊಟ್ಟೆನೂ ಕೂಡ ಹಾಗೆ ಬಾಯಿಗೆ ಸಿಗ್ತಾಯಿತ್ತು ಅಂತಂದರೆ ಇನ್ನೂ ರುಚಿಯಾಗಿರುತ್ತೆ. ಯಾರಾದ್ರೂ ಈ ವಿಡಿಯೋ ನೋಡಿ ಈ ಒಂದು ರೆಸಿಪಿನ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ಹೇಗಾಗಿತ್ತು ಅಂತ ಹೇಳಿ ತಿಳಿಸಿ. ನಮಗಂತೂ ರುಚಿ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಮಕ್ಕಳಿಗೂ ಕೂಡ ಹೆಲ್ದಿಯಾಗಿರುತ್ತಲ್ವ, ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕು ಅಂತ ಹೇಳಿ ಈ ವಿಡಿಯೋನ ನಾನು ಮಾಡಿದ್ದೀನಿ. ಫೈನಲ್ ಆಗಿ ನಮ್ಮ ಒಂದು ಎಗ್ ಕರಿ ರೆಡಿ ಆಯಿತು. ಒಳ್ಳೆ ಟೇಸ್ಟ್ ಇತ್ತು, ಮನೆಯವರೆಲ್ಲರೂ ಕೂಡ ಇಷ್ಟಪಟ್ಟು ತಿಂದರು. ನಾನು ಮಾಡಿದ್ದು ಇವತ್ತು ಚಪಾತಿ ಜೊತೆಗೆ. ಯಾರಾದರೂ ನನ್ನ ವೀಡಿಯೋನ ಮೊದಲನೇ ಬಾರಿಗೆ ನೋಡ್ತಾ ಇತ್ತು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ವೀಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.